ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಕನ್ನಡ ನೆಲದ ಸುಪ್ರಸಿದ್ಧ ಹೆಸರು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಚಿರಪರಿಚಿತ ಹೆಸರು. ಇವರು ಹುಟ್ಟಿದ್ದು 15 ಆಗಸ್ಟ್ 1972 ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಕುಣಿಕೇನಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ BSc ಪದವಿ ಮತ್ತು B.Ed ವಿದ್ಯಾಭ್ಯಾಸವನ್ನು ತುಮಕೂರಿನಲ್ಲಿ ಮಾಡಿರುತ್ತಾರೆ. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ, ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ, ನೀ ನಾಳೆ ನಂಬಿ ಬದುಕೋ ಕಂದ, ಯುವರಾಜ ನೀನು ರಾಜವಂಶದವನು, ಒಳ್ಳೆತನ ಇರುವ ಒಳ್ಳೆ ಮನೆಯವನು, ಕಾದರು ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ, ಹೋಗವಾ ಬಿಟ್ಟವಾ ಬಂಗಾರದ ಮನುಷ್ಯ. ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ನಂತರದ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಪ್ರತಿಷ್ಠಿತ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಮುಗಿಸಿದ ಇವರು ಅದೇ ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ತಮ್ಮ ವೈಯಕ್ತಿಕ ಜೀವನದ ಜೊತೆಗೆ ಸಾಮಾಜಿಕ ಜವಾಬ್ದಾರಿಯನ್ನು ಮೈಗೂಡಿಸಿಕೊಂಡು ಬಂದಿರುವ ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಹಾಗೂ ಯುವ ಜನರಿಗೆ ಸಾಕಷ್ಟು ವಿಕಸನ ಶಿಬಿರಗಳನ್ನು ಮಾಡುವುದರ ಮೂಲಕ ವಿದ್ಯಾರ್ಥಿಗಳು ಶೈಕ್ಷಣಿಕ ಜೀವನದಲ್ಲಿ ಬದುಕು ರೂಪಿಸಿಕೊಳ್ಳಲು ನೆರವಾಗಿದ್ದಾರೆ. ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಬಂದ ಅದೆಷ್ಟೋ ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿ ಅವರಲ್ಲಿ ಪ್ರಾಮಾಣಿಕತೆಯನ್ನು ತುಂಬಿ, ಈಗೋ ಜಾಸ್ತಿ ಆದ್ರೆ ನಾಲೆಡ್ಜ್ ಕಡಿಮೆ ಇರ್ತದೆ. ಯಾರಿಗೆ ಈಗೋ ಜಾಸ್ತಿ ಇರ್ತದೋ ಅವ್ರಿಗೆ ನಾಲೆಡ್ಜ್ ಕಡಿಮೆ ಇದೆ. ನಾಲೆಡ್ಜ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಈಗೋ ಕಡಿಮೆ ಆಗ್ತದೆ. ದಟ್ ಇಸ್ ಕಾಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದು ಎಕ್ಸಾಮಿಗೆ ಬರದೇ ಇರ್ಬೋದು, ಲೈಫ್ಗೆ ಬಹಳ ಇಂಪಾರ್ಟೆಂಟ್. ಅವರನ್ನು ಸರ್ಕಾರಿ ನೌಕರರನ್ನಾಗಿಸಿ ಸಮಾಜಕ್ಕೆ ಕೊಡುಗೆ ನೀಡಿದ ಕೀರ್ತಿ ಸುರೇಶ್ ಸರ್ ಅವರಿಗೆ ಸಲ್ಲುತ್ತದೆ. ಒಟ್ಟಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂಬ ಹಂಬಲದೊಂದಿಗೆ ಶ್ರಮವಹಿಸಿ ಅಧ್ಯಯನ ಮಾಡುವ ಪ್ರಾಮಾಣಿಕ ಸ್ಪರ್ಧಾರ್ಥಿಗಳ ಬದುಕಿಗೆ ಕೆ.ಎಂ. ಸುರೇಶ್ ಸರ್ ಅವರು ತಮ್ಮ ಸ್ಪರ್ಧಾ ವಿಜೇತ ಸಂಸ್ಥೆಯ ಮೂಲಕ ಅವರ ಬದುಕಿಗೆ ಬೆಳಕಾಗಿದ್ದಾರೆ. ಮಿತ್ರರೇ, ನಮ್ಮ ಬದುಕಿನಲ್ಲಿ ಸಾಕಷ್ಟು ಮಾರ್ಗದರ್ಶಕರು ಬಂದು ಹೋಗಿರುತ್ತಾರೆ. ಅವರಲ್ಲಿ ಕೆಲವರು ಮಾತ್ರ ಮನಸ್ಸಿಗೆ ಹತ್ತಿರವಾಗಿ ಉಳಿದು ಬಿಡುತ್ತಾರೆ. ಅಂತಹವರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವವರೇ ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರು. ಏಕೆಂದರೆ ಇವರು ಕೇವಲ ಶೈಕ್ಷಣಿಕ ಬೋಧನೆಯನ್ನು ಮಾತ್ರ ನೀಡುವುದಿಲ್ಲ, ಜೀವನದಲ್ಲಿ ಇತರರು ನಮ್ಮನ್ನು ಗೌರವಿಸುವಂತೆ ಬದುಕುವುದು ಹೇಗೆ ಎನ್ನುವ ನೀತಿ ಪಾಠವನ್ನು ಕಲಿಸುತ್ತಾರೆ. ಇಂತಹ ವಿಶೇಷ ವ್ಯಕ್ತಿತ್ವವೇ ಇವರು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಾಗಲು ಹಾಗೂ ಹತ್ತಿರವಾಗಲು ಬಹುಮುಖ್ಯ ಕಾರಣ. ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರ ಬಣಿಗೆ ಅದೆಷ್ಟೋ ಜನರಿಗೆ ಬದುಕನ್ನು ನೀಡಿದೆ. ಅವರ ಬರಹಕ್ಕೆ ಅಂತಹದ್ದೊಂದು ಶಕ್ತಿ ಇದೆ. ಸಮಾಜದಲ್ಲಿ ಉತ್ತಮ ಬದಲಾವಣೆ ತರಬೇಕು ಎಂಬ ಮಹತ್ತರ ಉದ್ದೇಶದಿಂದ 2020ರಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುರೇಶ್ ಸರ್ ಅವರು ಪ್ರಸ್ತುತ ಕಲುಷಿತವಾದ ರಾಜಕೀಯ ವ್ಯವಸ್ಥೆಯಲ್ಲಿ ಪರಾಜಿತಗೊಂಡದ್ದು ಒಂದು ದುರಂತ. ಇದರ ಮೂಲಕ ಕನ್ನಡ ನಾಡಿನ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ಸೇವೆ ಪಡೆಯುವ ಅವಕಾಶವನ್ನು ಈ ವ್ಯವಸ್ಥೆಯೇ ಕಳೆದುಕೊಂಡಿತು ಎಂದರೆ ತಪ್ಪಾಗಲಾರದು. ಹೀಗೆ ತಮ್ಮದೇ ಆದ ವಿಶೇಷವಾದ ವ್ಯಕ್ತಿತ್ವದ ಮೂಲಕ ರಾಜ್ಯಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿರುವ ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರ ಒಡನಾಟ ನಮಗೆ ದೊರೆತಿದೆ ಎಂದರೆ ಅದು ನಮ್ಮ ಸೌಭಾಗ್ಯವೇ ಸರಿ. ಇಂದು ಪ್ರೀತಿಯ ಗುರುಗಳಾದ ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರ ಜನ್ಮದಿನ. ಸಾಕಷ್ಟು ಜನರು ಡಾಕ್ಟರ್ ಕೆ.ಎಂ. ಸುರೇಶ್ ಸರ್ ಅವರನ್ನು ಅರಸಿದ್ದಾರೆ. ಒಂದಾಗ
ಈ ಸಂದರ್ಭದಲ್ಲಿ ನಾವುಗಳು ಕೂಡ ಧ್ವನಿಗೂಡಿಸೋಣ. ಜನ್ಮದಿನದ ಶುಭಾಶಯಗಳು ಸರ್. ನಿಮ್ಮೆಲ್ಲ ಕನಸುಗಳು ಈಡೇರಲಿ. ನಿಮ್ಮ ಕೀರ್ತಿ ಕರ್ನಾಟಕವನ್ನು ಮೀರಿ ವಿಸ್ತಾರವಾಗಲಿ. ನಿಮ್ಮ ಬದುಕು ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ತಾರೆಗರಿ, ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾ.